ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ. ಅದರಲ್ಲಿ ಭಾಗ 2ರ ಪಠ್ಯಪುಸ್ತಕದ 19ನೇ ಪಾಠ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. 7ನೇ ತರಗತಿಯ ಎಲ್ಲ ವಿಷಯಗಳ ಕೂಡ ಕ್ವಶನ್ ಆನ್ಸರ್ಸ್ ಪ್ಲೇ ಲಿಸ್ಟ್ ಲಿಂಕ್ ಇದಾವೆ, ಒಂದ್ಸರಿ ಚೆಕ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಶ್. ಉತ್ತರ ಅಪ್ಪಿಕೋ ಅಥವಾ ಚಿಪ್ಕೋ ಚಳವಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಶ್ ರಲ್ಲಿ ಪ್ರಾರಂಭವಾಯಿತು 1975 ಅನ್ನೋದು ಉತ್ತರ. ಪ್ರಶ್ನೆ 3, ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಶ್. ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 4, ಭಾಷಾ ಸಮಿತಿ ಡ್ಯಾಶ್ ರವರ ನೇತೃತ್ವದಲ್ಲಿ ರಚನೆಯಾಯಿತು ಅಂತ ಕೇಳಿದರೆ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ ಅನ್ನೋದು ಸರಿಯಾದ ಉತ್ತರ. ಮುಖ್ಯ ಪ್ರಶ್ನೆ 2, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೊದಲ ಪ್ರಶ್ನೆ, ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಏಕೆ ಆರಂಭವಾಯಿತು? ಉತ್ತರ, ಈ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿದ್ದ ಕಾರಣ ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ರು. ಪ್ರಶ್ನೆ 2, ಅಪ್ಪಿಕೋ ಚಳವಳಿ ಎಂದರೇನು? ಉತ್ತರ, ಗಿಡಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಸುಂದರ್ಲಾಲ್ ಬಹುಗುಣರವರು ಆರಂಭಿಸಿದ ಚಳವಳಿ ಅಪ್ಪಿಕೋ ಅಥವಾ ಚಿಪ್ಕೋ ಚಳವಳಿ ಎಂದು ಕರೆಯುತ್ತಾರೆ. ಪ್ರಶ್ನೆ 3, ಸಾಮಾಜಿಕ ಅರಣ್ಯ ಎಂದರೇನು? ಉತ್ತರ, ಅರಣ್ಯ ಇಲಾಖೆಯು ನೀಲಗಿರಿ, ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿದ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಅಂತ ಕರಿತೀವಿ. 4ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ BA ಆನರ್ಸ್ ಪದವೀಧರು ಯಾರು? ಉತ್ತರ, ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಎಂಬುವರು ಕರ್ನಾಟಕದ ಮೊದಲ ಮಹಿಳಾ BA ಆನರ್ಸ್ ಪದವೀಧರು ಅಂತಕ್ಕದ್ದನ್ನು ಬರಿಬೇಕಿತ್ತು. ಮುಖ್ಯ ಪ್ರಶ್ನೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು? ಉತ್ತರ, ಪ್ರಾಚೀನ ಕಾಲದಲ್ಲಿ ಕೆರೆಗಳು ಮನುಷ್ಯನಿಗೆ ಎಲ್ಲ ದೃಷ್ಟಿಯಿಂದ ಉಪಯೋಗವಾಗಿದ್ದವು. ಕೆರೆಯ ನೀರು ಕೃಷಿ, ಗೃಹ ಬಳಕೆ, ಜಾನುವಾರುಗಳಿಗೆ ನೀರು ಕುಡಿಸುವಿಕೆಗೆ ಇತ್ಯಾದಿಗಳ ಬಳಕೆಗೆ ಪೂರೈಕೆಯಾಗುತ್ತಿತ್ತು. ಇಂಥ ಪ್ರಾಚೀನ ಕೆರೆಗಳನ್ನು ಉಳಿಸೋದು ಅತಿ ಅವಶ್ಯ ಅಂತ ಬರಿಬೇಕು. ಮುಖ್ಯ ಪ್ರಶ್ನೆ 2, ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ, ಈ ಪ್ರಮುಖ ಪರಿಸರ ಚಳುವಳಿಗೆಂದರೆ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಚಳುವಳಿ, ತುಂಗಾ ಮೂಲ ಉಳಿಸಿ ಚಳುವಳಿ, ಕಾರವಾರದ ಬರ್ಡ್ ನೌಕಾಲೆ ವಿರುದ್ಧದ ಚಳುವಳಿ, ಆಮೇಲೆ ಈ ಕೆರೆಗಳನ್ನು ಉಳಿಸಿ ಅಂತಕ್ಕಂಥ ಚಳುವಳಿ ಆಗಿರ್ಬೋದು, ಆಮೇಲೆ ಕಬ್ಬನ್ ಪಾರ್ಕ್ ಉಳಿಸಿ ಅಂತಕ್ಕಂಥ ಚಳುವಳಿಗಳು, ಇವೆಲ್ಲ ಪ್ರಮುಖ ಪರಿಸರ ಚಳುವಳಿಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ದಲಿತರಿಗೆ ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನವಿರಲಿಲ್ಲ. ಅವರು ಶೂದ್ರಾತಿಶೂದ್ರರಾಗಿದ್ದರು. ಸಾಮಾಜಿಕವಾಗಿ ಯಾವುದೇ ಸ್ಥಾನ ಹೊಂದಿರದ ಅಸ್ಪೃಶ್ಯ ಜಾತಿಗಳಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕಾಗಿ ಈ ಸಮುದಾಯ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗೆ ಉಳಿದಿತ್ತು. ಈ ಕಾರಣಗಳಿಂದ ದಲಿತ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಅಂತ ಬರಿಬೇಕು. 4ನೇ ಪ್ರಶ್ನೆ, ದಲಿತ ಚಳವಳಿಯ ಬೀಜ ಮಂತ್ರಗಳು ಯಾವುವು? ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಗಳು ಈ ದಲಿತ ಚಳವಳಿಯ ಬೀಜ ಮಂತ್ರಗಳಾಗಿದ್ದಾವೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ.